ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಸಂಖ್ಯ ವಿಗ್ರಹಗಳ ಉದ್ಭವದ ಪ್ರಾರಂಭಿಕ ಹಂತ ಇದು. ಇನ್ನು ನಾವು ಕಾಲಹರಣ ಮಾಡೋ ಹಾಗಿಲ್ಲ. ಸಮಯ ಮೀರ್ ಹೋಗ್ತಾ ಇದೆ. ಬಾ ಕೂತ್ಕೋ. ಈಗ ಕಣ್ಮುಚ್ಚು. ನಾನು ಹೇಳ್ದಾಗ ಕಣ್ ತೆಗಿಬೇಕು, ಆಯ್ತಾ? ನಾನ್ ಮುಚ್ಚಲ್ಲ. ಮುಚ್ಚಲ್ಲ ಅಂದ್ರೆ ಬಿಡೋರು ಯಾರು? ಕಣ್ಮುಚ್ಚು. ಸರಿ ಆಯ್ತು. ಜಿಲೇಬಿ. ನಿಂಗ್ ಜಿಲೇಬಿ ಇಷ್ಟ ಅಲ್ವಾ? ಅದಕ್ಕೆ ಮಾಡಿಸ್ದೆ. ನಂಗಿಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೀನ್ ನನ್ ಗಂಡ ಆಗೋನಲ್ವಾ? ಗಂಡನ್ ಇಷ್ಟ ಕಷ್ಟ ತಿಳ್ಕೊಳ್ಳೋದು ಹೆಂಡತಿ ಕರ್ತವ್ಯ. ನಿಂಗೋಸ್ಕರ ಮಾಡಿಸಿದೀನಿ, ತಿನ್ನು. ಯಾಕೆ ಹಂಗೆ ನೋಡ್ತಿದ್ಯಾ? ನಂಗೆ ಭಯ ಆಗುತ್ತೆ. ಭಯ ಯಾಕೋ ಬಂಗಾರಿ? ಈ ಸಂತೋಷದ ಸಂಭ್ರಮದ ದಿನಗಳಲ್ಲಿ ಹೆಂಡತಿ ನೋಡಿ ಭಯ ಅಂದ್ರೆ ಜನ ನಗ್ತಾರಷ್ಟೇ. ಈಗೇನಂತ ಸಂಭ್ರಮ? ಮರ್ತೇ ಬಿಟ್ಟಿಯೇನೋ? ಇನ್ 2 ದಿನ ಬಾಕಿ ಇರೋದು. 3ನೇ ದಿನ ಹುಣ್ಮೆ. ಅವತ್ತು ನಮ್ ಬದುಕಿಗೂ ಹುಣ್ಮೆ. ನೀನು ನನ್ ಕೊರಳಿಗೆ ತಾಳಿ ಕಟ್ತೀಯ. ಆಮೇಲೆ ನೀನು ಗಂಡ, ನಾನ್ ನಿನ್ ಹೆಂಡತಿ. ಈ ಅರಿಹಂತಪುರಕ್ಕೆ ನೀನು ರಾಜ, ನಾನು ರಾಣಿ. ನೀನ್ ಯಾಕೋ ಗಾಬರಿಯಿಂದ ತಿಂತಾ ಇದ್ಯಾ? ಇನ್ನೇನು ಯೋಚನೆ ಮಾಡ್ಬೇಡ. ನಾನು ಎಲ್ಲಾ ವ್ಯವಸ್ಥೆ ಮಾಡಿದ್ದೀನಿ. ಪುರೋಹಿತ್ರ ಹತ್ರನೂ ಮಾತಾಡಿದ್ದೀನಿ. ನಮ್ಮ ಮದ್ವೆ ಸಾಂಗವಾಗಿ ನಡೆಯುತ್ತೆ. ಇಡೀ ಅರಿಹಂತಪುರಕ್ಕೆ ಊಟ ಹಾಕಿಸ್ಬೇಕು ಅಂತ ಅಪ್ನೆ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಸುಮಾರು 100ರಿಂದ 150 ಜನ ಕೆಲಸ ಮಾಡ್ತಾರೆ. ಹೇಳಿದ್ದನ್ನ ತಲೆಯಲ್ಲಿ ಹೊತ್ಕೊಂಡ್ ಮಾಡ್ತಾರೆ. ಅವ್ರಿಗೆ 1 ದಿನ ಸಾಕು ಈ ಮದ್ವೆ ತಯಾರಿಗೆ. ನೋಡ್ತಾ ಇರು, ಇಡೀ ಊರಿಗೂರೇ ಬೆರಗಾಗ್ಬೇಕು ನಮ್ಮ ಮದ್ವೆ ನೋಡಿ. ಹಾಗ್ ಮಾಡಿಸ್ತೀನಿ ಮದ್ವೆನ. ಆದ್ರೆ ಬೇಸರ ಏನ್ ಗೊತ್ತಾ? ನೀನು ಸಂಪೂರ್ಣವಾಗಿ ನನ್ನೋನಾಗಕ್ಕೆ 2 ದಿನ ಅಂದ್ರೆ 48 ಗಂಟೆ ಕಾಯ್ಬೇಕಲ್ಲ ಬಂಗಾರಿ. ಒಂದೊಂದ್ ಕ್ಷಣನೂ ಯುಗದ ತರ ಅನಿಸ್ತಿದೆ ನನಗಿಲ್ಲಿ. ಆದ್ರೆ ನಮ್ಮನೇಲಿ ಒಪ್ಬೇಕಲ್ಲ ಮದುವೆಗೆ. ನಿಮ್ಮನೇಲ ನೀನ್ ಒಪ್ಪಿದ್ರೆ ಸಾಲಲ್ವಾ? ನಿಮ್ ಮನೆಯವ್ರ ಅಪ್ಪನೇ ಬೇರೆ ಬೇಕಾ ನಿನ್ಗೆ? ನಮ್ಮನೇಲಿ ಅಮ್ಮ ಇದ್ದಾಳೆ. ಅವಳಿಗೆ ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಅವಳು ಬೇಸರ ಮಾಡ್ಕೋತಾಳೆ. ಈಗಂತೂ ಹೋಗಕ್ ಆಗಲ್ಲ ಅಲ್ಗೆ. ಮದ್ವೆಗೆ 2 ದಿನ ಬಾಕಿ ಇರೋದು. ಮದ್ವೆ ಆದ ತಕ್ಷಣ ನಿಮ್ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರನ್ನೂ ಇಲ್ಲೇ ಕರ್ಕೊಂಬರೋಣ, ಸರಿನಾ? ಇಲ್ಲ, ಆಗಲ್ಲ. ಮದ್ವೆಗೆ ಅಮ್ಮ ಬರ್ಬೇಕು. ನೋಡು ಬಂಗಾರಿ, ನೀನ್ ಕಡೆ ಕ್ಷಣದಲ್ಲಿ ಹೀಗೆಲ್ಲ ಹೇಳಿದ್ರೆ ನಡೆಯಲ್ಲ. ನಮ್ಮ ಮನೇಲಿ ಈ ಮದ್ವೆಗೆ ಒಪ್ಸಿದೀನಿ. ನಿಮ್ಮನೇಲಿ ಒಪ್ಸೋದು ಕಷ್ಟದ ಕೆಲಸ ಏನಲ್ಲ. ಆದ್ರೆ ಈಗ ಚಕ್ರಾಪುರಿಗೆ ಹೋಗಿ ಬರೋಷ್ಟು ಸಮಯ ಇಲ್ಲ. ಮದ್ವೆ ಆಗ್ಲಿ, ಅಲ್ಲಿ ತನಕ ತಡಿ. ಅಷ್ಟಕ್ಕೂ ಮದ್ವೆ ಗಂಡು ನೀನು, ಮದ್ವೆ ಹೆಣ್ಣು ನಾನು. ನಾವೊಪ್ಪಿದ್ರೆ ಮುಗೀತು, ಯಾರ ಅಪ್ಪನೇನೂ ಬೇಕಿಲ್ಲ. ಬಾ ನನ್ ಜೊತೆ.
ನಿಮ್ಮನ್ನ ನಂಬ್ಕೊಂಡು ಆ ಶಿವರುದ್ರಪ್ಪನ ಎದುರಾಕೊಂಡೆ. ಈಗೇನಾಯ್ತು? ನೀವು ನನಗೆ ಮೋಸ ಮಾಡಿಬಿಟ್ರಿ. ಮೋಸನ? ಮೋಸ ಮಾಡಿರೋದು ನಾವಲ್ಲ, ಅಮ್ಮನವರೇ ಮೋಸ ಮಾಡಿರೋದು. ವಿಗ್ರಹ ಯಾವುದು ಅಂತ ಗೊತ್ತಿಲ್ಲದೆ ಹುಟ್ಟಿನ ಮೇಲೆ ಹುಟ್ಟು ಪಡ್ಕೊಳ್ತಾ ಇರೋ ವಿಗ್ರಹನ ನಿಭಾಯಿಸೋದು ಬಹಳ ಕಷ್ಟ. ಇಂತಹ ಅಲ್ಪ ಜ್ಞಾನ ಇಲ್ಲದೆ ಇರೋ ಅವಿವೇಕಿ ಹತ್ರ ಮಾತಾಡೋದು ಸಮಯ ವ್ಯರ್ಥ ಮಾಡಿದ ಹಾಗೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 7 ದಿನಕ್ಕೆ ಹುಣ್ಣಿಮೆ, ಅಷ್ಟರೊಳಗಾಗಿ ಆ ನಿಧಿ ನನ್ನ ಕೈ ಸೇರಬೇಕು. ಇಲ್ಲಾಂದ್ರೆ ಅದೆಲ್ಲ ಮಣ್ಣಾಗೋಯ್ತದೆ. ಈಗ ನಾನೇನ್ ಮಾಡ್ಲಿ? ನೀನೇನಾದ್ರೂ ಮಾಡ್ಕೋ ಕನಕಾಂಬ್ರಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸಂಬಂಧ ಐತೆ. ನೀವುಗಳೇ ನನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ರಿ, ಈಗ ನೀವೇ ಅದನ್ನ ಮುರಿತಾ ಇದ್ದೀರಿ. ಈ ಹುಣ್ಣಿಮೆ ಒಳಗಾಗಿ ನಿಧಿನ ಈಚೆಗೆ ತೆಗಿಬೇಕು, ಇಲ್ಲ ಅಂದ್ರೆ ಅದು ಮಣ್ಣು ಪಾಲಾಗೋಯ್ತದೆ. ಹಂಗಾಗಬಾರ್ದು. ಹುಣ್ಣಿಮೆಗೆ ಮುಂಚೆನೆ ಅದು ಸಿಗಬೇಕು. ಅಂದ್ರೆ ಅದು ನಾಳೆನೆ ಪೂಜೆ ಆಗಬೇಕು. ಐನೋರೆ, ನೀವು ಗರುಡ ಮಂತ್ರ ಹೇಳ್ಬೇಕು. ಒಂದು ವೇಳೆ ಏನಾದ್ರೂ ಆ ನಿಧಿ ನನಗೆ ಸಿಗದೆ ಹೋದ್ರೆ ನಾನು ಸುಮ್ಮನೆ ಇರೋಳಲ್ಲ, ಇಡೀ ಆರ್ಯಾಂತಪುರನೇ ಸುಟ್ಟಾಕ್ಬಿಡ್ತೀನಿ. ಇದೇ ಆರ್ಯಾಂತಪುರದಲ್ಲಿ ನೀವುಗಳು ಇರ್ತೀರಿ. ಏನು ಬೆದರಿಕೆ ಹಾಕ್ತಾ ಇದ್ದೀರಾ? ಬೆದರಿಕೆ ಅಲ್ಲ ಐನೋರೆ, ಇದು ಸತ್ಯ. ಸತ್ಯದ ಜೊತೆ ನೀವು ಉರಿದು ಬೂದಿ ಆಗೋಯ್ತೀರಾ ಅಷ್ಟೇ. ನೀನು ಸುಟ್ರೆ ಬೂದಿ ಆಗೋದಕ್ಕೆ ಒಣಗಿದ ತೆಂಗಿನ ಬೋಡೆಗಳಲ್ಲ ನಾವು. ಜನ್ಮಾಂತರಗಳಲ್ಲಿ ಸಾಧನೆಗಳನ್ನ ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡಿರೋರು ನಾವು. ನಮ್ಮ ಶಕ್ತಿಯ ಅಂದಾಜು ಇಲ್ಲ ನಿನಗೆ. ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ನ ತಲೆ ಕೆಳಗಾಗಿಸಿ ನಿನ್ನನ್ನ ಅಂತರ್ಪಿಚಾಚಿ ಮಾಡಿ ನಿನ್ನ ಮನೆ ಸೂರಿಗೆ ನೇತ್ ಹಾಕ್ತೀನಿ. ಓಹೋ, ಇದು ಈ ಜನ್ಮದಲ್ಲಿ ಸಾಧ್ಯವಾಗೋದಿಲ್ಲ ಕಡಿಕಿ. ಇದು ಪುಗ್ಸಟ್ಟೆ ಜೀವ ಅಲ್ಲ. ತಲಾಂತರದಿಂದ ಶಿವ ಪೂಜೆ ಮಾಡ್ಕೊಂಡ್ ಬಂದಿದೀವಿ, ಅನ್ನದಾಸೋಹ ಮಾಡಿದೀವಿ, ದಾನ ಧರ್ಮ ಮಾಡಿದೀವಿ. ನಿನಗೆ ಶಕ್ತಿ ಇದ್ರೆ ನನ್ನ ಮನೆ ಹೊಸರೊಳಗೆ ಕಾಲಿಟ್ಟು ನಿನ್ನ ಜೀವ ಉಳಿಸ್ಕೋ. ತಲೆ ಮೇಲೆ ತಲೆ ಬೀಳಿ. ಹುಣ್ಣಿಮೆ ಒಳಗಾಗಿ ಆ ವಿಗ್ರಹ ನನ್ನ ಕೈಗೆ ಸಿಗಬೇಕು, ನಿಧಿ ದಕ್ಕಬೇಕು ಅಷ್ಟೇ. ಮರ್ತಿಲ್ಲ ದೇವಿಕಾ, ನೆನ್ಪಿರೋದಕ್ಕೇನೆ ಬಂದಿರೋದು. ಬಂಗಾರಿನ ನನಗೆ ವಾಪಸ್ ಕೊಟ್ಬಿಡು. ಯಾಕೆ ಕೊಡ್ಬೇಕು ಬಂಗಾರಿ ನಿಂಗೆ? ನೀನ್ ಕೇಳ್ದಂಗೆ ವಿಗ್ರಹ ನಿನಗ್ ಕೊಟ್ಟಿದ್ದೀನಿ, ಮತ್ತೆ ಬಂಗಾರಿ ನಿನ್ ಕೇಳ್ಬೇಡ. ಹೌದು, ವಿಗ್ರಹನ್ ಕೊಟ್ಟಿದ್ಯಾ, ಆದ್ರೆ ನೀನ್ ಕೊಟ್ಟಿರೋದು ನಕಲಿ ವಿಗ್ರಹ. ಮೋಸ ಮಾಡಿದ್ಯಾ ನೀನ್ ನನಗೆ. ಮೋಸದಿಂದ ಬಂಗಾರಿನ ಪಡ್ಕೊಂಡಿದ್ಯಾ ನೀನು. ನಕ್ಲಿನೋ ಅಸ್ಲಿನೋ ಅದೆಲ್ಲ ನನಗ್ ಗೊತ್ತಿಲ್ಲ. ನಿನಗ್ ವಿಗ್ರಹ ಬೇಕಿತ್ತು, ನಾನ್ ಕೊಟ್ಟಿದ್ದೀನಿ ಅಷ್ಟೇ. ನಿನ್ ಕೆಲ್ಸ ಮುಗ್ದಿದೆ, ಆದ್ರೆ ನನ್ ಕೆಲ್ಸ ಈಗ ಶುರು ಆಗ್ತಿದೆ. ಬಾರೋ ಬಂಗಾರಿ, ಇವಳು ಮೋಸ ದಾಟಕ್ಕೆ ನೀನ್ ದಾಳ ಆಗ್ಬೇಕಾಗಿಲ್ಲ. ಇವಳು ನಕಲಿ ವಿಗ್ರಹ ಕೊಟ್ಟು ನಮ್ಮನ್ನ ಯಾಮಾರಿಸಿದಾಳೆ. ನೀನ್ ನಿನ್ ಮಾತಕ್ಕೆ ತಪ್ಪದೆ, ಅದಕ್ಕೆ ನಾನು ನನ್ನ ಮಾತನ್ನ ಮುರಿತಿದ್ದೀನಿ. ನನ್ ಬಂಗಾರಿ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ. ಬಾರೋ ಬಂಗಾರಿ. ಬಂಗಾರಿನ ಕರ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ನನಗ್ ಸಿಕ್ಕಿರೋ ವಿಗ್ರಹನ ನಾನು ನಿನಗ್ ಕೊಟ್ಟಿದ್ದೀನಿ. ಅದ್ ಅಸ್ಲಿನೋ ನಕ್ಲಿನೋ ನನಗ್ ಗೊತ್ತಿಲ್ಲ, ಅದು ನಿನ್ ಹೊಣೆ. ನೀನ್ ಕೊಟ್ರ ಮಾತನ್ನ ಉಳಿಸ್ಕೊ. ಬಂಗಾರಿನ ನನಗ್ ಬಿಟ್ಟು ಬಿಡು. ನೀನ್ ನನಗೆ ನಕಲಿ ವಿಗ್ರಹ ಕೊಟ್ಟು ಮೋಸ ಮಾಡಿದ್ಯಾ ಅಂದ್ಮೇಲೆ ನಾನ್ ಕೊಟ್ಟಿರೋ ಮಾತು ನಿಲ್ಲೋದಿಲ್ಲ. ಬಂಗಾರಿ ಇನ್ನು ನಿನ್ನೋನಾಗೋದಕ್ ಸಾಧ್ಯನೇ ಇಲ್ಲ.
ಬಿಡೆ ಅವನನ್ನ. ಹೌದು, ಜಾಜಿ ಹೇಳ್ತಿರೋ ಸರಿ. ನೀನ್ ವಿಗ್ರಹ ಕೊಟ್ರೆ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ದೆ. ಆದ್ರೆ ನೀನ್ ಕೊಟ್ಟಿದ್ ನಕಲಿ ವಿಗ್ರಹ, ನಿನ್ನ ಯಾಕೆ ಮದುವೆ ಆಗ್ಲಿ? ನೀನು ಅವಳ ಪರನೇ ಮಾತಾಡ್ತೀಯಾ? ನಿನ್ನ ಸತ್ಯ ಯಾವತ್ತಿದ್ರೂ ಕಹಿನೇ ದೇವಿಕಾ. ಬಂಗಾರಿ ಮೇಲೇನಾದ್ರೂ ಕೈ ಎತ್ತಿದ್ರೆ ಎತ್ತಿದ ಕೈನ ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ಏನೇ ನನ್ ಮನೆಗ್ ಬಂದು ನನ್ನನ್ನೇ ಹೆದರ್ಸ್ತೀಯ? ಬೇಕಾದ್ರೆ ಜೀವ ಬಿಡ್ತೀನಿ, ಬಂಗಾರಿನ್ ಮಾತ್ರ ಬಿಡಲ್ಲ. ನಾನು ಅಷ್ಟೇ. ಬಂಗಾರಿ ನನ್ನ ಜೀವ. ನಾನು ಅವನನ್ನ ಬಿಟ್ಕೊಡೋದಿಲ್ಲ. ತಾಯಿ, ನೀನು ಕೇಳಿದ್ದನ್ನೆಲ್ಲ ಕೊಟ್ಟೆ, ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿ ತೃಪ್ತಿಪಡಿಸ್ದೆ. ಅದಕ್ಕೆ ಪ್ರತಿಯಾಗಿ ನೀನು ನನ್ಗೇನ್ ಕೊಟ್ಟೆ? ಬರೀ ಅವಮಾನಗಳು. ಪ್ರತಿ ಅಮಾವಾಸ್ಯೆಯನ್ನು ರಕ್ತಾಭಿಷೇಕ ಮಾಡಿದೆ. ನೀನು ಕೇಳಿದ ಬಲಿಗಳನ್ನೆಲ್ಲ ಕೊಟ್ಟೆ. ನೀನು ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸಿದೆ. ಭಕ್ತನಂತೆ, ಗೆಳೆಯನಂತೆ, ಸಖನಂತೆ ಎಲ್ಲ ರೀತಿಯಲ್ಲೂ ನನ್ನನ್ನು ನಾನು ನಿನಗೆ ಅರ್ಪಿಸಿಕೊಂಡೆ. ಆದ್ರೆ ನೀನ್ ಏನ್ ಮಾಡ್ದೆ? ನಿನ್ನನ್ನು ಆರಾಧಿಸ್ದೆ, ಪೂಜಿಸ್ದೆ. ನಾನು ಕೇಳಿದ ಒಂದೇ ಒಂದು ಮಾತು, ಅದನ್ನು ನಿನ್ನಿಂದ ನೆರವೇರಿಸಲು ಸಾಧ್ಯ ಆಗ್ಲಿಲ್ಲ. ನೀನು ಒಂದು ತಾಯಿನ, ನೀನು ಒಂದು ಶಕ್ತಿನ. ಭಕ್ತನ ಇಷ್ಟಾರ್ಥಗಳನ್ನು ನೆರವೇರಿಸಲು ಅಸಮರ್ಥಳಾದವಳು. ನಿನ್ನ ಇಷ್ಟಾರ್ಥಗಳನ್ನ ಪೂರೈಸಿದ್ದಕ್ಕೆ ಪ್ರತಿಯಾಗಿ ನಾನೇನ್ ಕೇಳಿದೆ? ಒಂದೇ ಒಂದು ವಿಗ್ರಹ, ಯಕಶ್ಚಿತ್ ವಿಗ್ರಹ. ಅದನ್ನು ಪೂರೈಸೋದಕ್ಕೆ ಅಶಕ್ತಳಾದವಳು ನೀನು. ನಿನಗೆ ಬಲಿ ಏಕೆ, ಪೂಜೆ ಏಕೆ, ನಾನ್ ಯಾಕೆ? ಇದೇ ಕೊನೆ ಸಾರ್ತಿ ನಿನಗೆ ಎಚ್ಚರಿಕೆ ಕೊಡ್ತಾ ಇರೋದು. ಈ ಹುಣ್ಮೆ ಒಳಗಾಗಿ ನನಗೆ ಶ್ರೀಚಕ್ರ ಬೇಕು. ಅದನ್ನ ಪಡ್ಕೊಳ್ಳಿಕ್ಕೆ ಆ ವಿಗ್ರಹ ಬೇಕು. ಆ ವಿಗ್ರಹ ಸಿಗದೆ ಹೋದ್ರೆ ನಿನಗೆ ದಿಗ್ಬಂಧನ ಮಾಡ್ತೀನಿ. ನಿನಗೆ ಕಟ್ಟಿ ಹಾಕ್ತೀನಿ. 40 ರಾತ್ರಿಗಳು ರಕ್ತ ಮಾಂಸ ಇರಲಿ, ಹನಿ ನೀರು ಸಿಗದೆ ಇರೋ ಹಾಗೆ ಮಾಡ್ತೀನಿ. ಪೂಜೆನೂ ದಕ್ಕದೆ ಇರೋ ಹಾಗೆ ನರಳಿಸ್ತೇನೆ. ಅಮ್ಮ ಸುಂದ್ರಮ್ಮ, ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಈ ಗದ್ಲಗಳೆಲ್ಲ ಯಾಕೆ? ನಾನ್ ನಿನ್ ಸಂಕಲ್ಪ ನೆರವೇರಿಸೋದಿಕ್ಕೆ ಅಂತ ಬಂದೆ. ತಾಯಿಯಾಗಿ ನೀನ್ ನನ್ನನ್ನ ಕಾಪಾಡಬೇಕಾಗಿತ್ತು. ಆದ್ರೆ ನೀನು ತಾಯಿ ಅನ್ನೋ ಪದಕ್ಕೆ ಭ್ರಷ್ಟೇ ಆದೆ. ಅನ್ಯಾಯ ಮಾಡಿದವ್ರಿಗೆ ಯಾವಾಗ್ಲೂ ಜಯ. ನಿನ್ ಸೇವೆ ಮಾಡ್ತಾ ಧರ್ಮದಲ್ಲಿ ನಡೆಯೋರ್ಗೆ ಸೋಲು, ಸಂಕಷ್ಟ. ಇದೇನಾ ನಿನ್ನ ಆಡಳಿತ? ಇದೇನಾ ಭಕ್ತರನ್ನ ರಕ್ಷಿಸೋ ರೀತಿ? ನಿನ್ನ ದುಷ್ಟ ನಡೆಗೆ ಧಿಕ್ಕಾರ ಇರ್ಲಿ. ಬದುಕು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜ್ತಾ ಇದೆ ಸುಂದ್ರಮ್ಮ. ನನಗೀಗ ನಿನ್ ಸಹಾಯ ಬೇಕು. ಬಂಗಾರಿನ ನಾನು ಉಳಿಸ್ಕೋಬೇಕು. ಆ ದೇವಿಕಾ ಪ್ರತಿಜ್ಞೆ ಮಾಡಿದಾಳೆ, ಈ ಹುಣ್ಣಿಮೆ ಒಳಗಡೆಗೆ ಬಂಗಾರಿನ ಮದುವೆ ಆಗ್ತೀನಿ ಅಂತ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಬಂಗಾರಿ ನನ್ನ ಕೈ ತಪ್ಪು ಹೋಗ್ತಾನೆ. ಬಂಗಾರಿ ಏನಾದ್ರೂ ನನ್ನ ಕೈ ತಪ್ಪು ಹೋದ್ರೆ ನಾನ್ ಪ್ರಾಣನೇ ಬಿಟ್ಬಿಡ್ತೀನಿ. ನಿಜವಾಗ್ಲೂ ನೀನ್ ಇರೋದೇ ಆದ್ರೆ, ಭಕ್ತರನ್ನ ರಕ್ಷಿಸೋದೇ ಆದ್ರೆ ಬಂಗಾರಿನ ನನಗೆ ಉಳಿಸ್ಕೊಡು. ಇಲ್ಲ ಅಂದ್ರೆ ನನ್ನ ಪ್ರಾಣನೇ ನಿನಗೆ ಕೊಡ್ತೀನಿ. ದಕ್ಷಿಣನ
ಜಗನ್ನಾಥನೇ ದೈವ ಅಂತ ನಂಬಿ ಬದುಕಿರೋಳು ನಾನು. ಶಿವ ಪಂಚಾಕ್ಷರಿಯಲ್ಲಿ ಬದುಕನ್ನೇ ಕಂಡೋಳು ನಾನು. ಭಕ್ತರಿಗೆ ಕೇಳಿದ ವರ ಕೊಟ್ಟಿರೋ ಕರುಣಾಮೂರ್ತಿ ಭಕ್ತ ಸಿಂಧು ನೀನು. ನಂದೊಂದು ಮೊರೆ ಕೇಳಿಸ್ತಿಲ್ವಾ ನಿಂಗೆ? ವಿಧಿ ನಿಯಮಕ ನೀನು. ಬಂಗಾರಿ ನನಗ್ ಬೇಕು, ಬಂಗಾರಿ ನನಗ್ ದಕ್ಕಬೇಕು. ಅವನು ನನ್ನ ಕೈ ಹಿಡಿಬೇಕು, ನನ್ನ ಮದ್ವೆ ಆಗ್ಬೇಕು. ಒಂದ್ ವೇಳೆ ಆ ವಿಧಿ ಲಿಖಿತ ಬೇರೆ ಇದ್ರೆ ಆ ಲಿಖಿತನೇ ಬದಲಾಯಿಸ್ಬೇಕು. ನೆನ್ಪಿಟ್ಕೋ ದಕ್ಷಿಣನಾಥ, ಬಂಗಾರಿ ನನಗೆ ಸಿಗದೆ ಇದ್ರೆ ದಿನ ನಿನಗೆ ನಡೆಯೋ ಜಲಾಭಿಷೇಕ ಕ್ಷೀರಾಭಿಷೇಕ ಯಾವುದು ನಡೆಯೋದಿಲ್ಲ. ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ. ಹುಷಾರ್. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ. ಶಾಸ್ತ್ರಿಗಳೇ, ಅದೆಷ್ಟು ದಿನ ಆಗೋಗಿತ್ತು ನಿಮ್ಮನ್ನು ನೋಡಿ. ಎಲ್ಲಿಗೆ ಹೋಗಿದ್ರಿ? ಆರೋಗ್ಯ ತಾನೇ? ನನಗೇನು ತೊಂದರೆ ಇಲ್ಲ. ನೀವು ಹೇಗಿದ್ರಿ? ನಾನು ಚೆನ್ನಾಗೇ ಇದ್ದೀನಿ. ಆದರೆ ನನಗೆ ನಿಮ್ಮದೇ ಒಂದು ದೊಡ್ಡ ಚಿಂತೆ ಆಗಿ ಹೋಗಿತ್ತು. ನೀವು ಎಲ್ಲಿಗೆ ಹೋಗಿದ್ರಿ, ಏನಾದ್ರಿ ಅಂತ ಗೊತ್ತಾಗದೆ ಕಂಗಾಲಾಗಿದ್ದೆ. ಇಲ್ಲಿ ನೋಡಿದರೆ ಜನಗಳೆಲ್ಲ ಒಂದೇ ಸಮನೆ ಕೇಳೋರು, ಶಾಸ್ತ್ರಿಗಳಲ್ಲಿ ಅಂತ. ನಾನು ಏನೇನೋ ಸಬೂಬು ಹೇಳಿ ಹಿಂದಕ್ಕೆ ಕಳಿಸಿ ನೋಡಿ, ಈ ಮುದುಕನ ವಯಸ್ಸು ಅರ್ಧ ಆಗೋಯ್ತು. ಯಾವುದೋ ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೊರಟುಬಿಟ್ಟೆ. ನನಗಾದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವ? ನೀವು ಯಾರಿಗೂ ಹೇಳಿಲ್ಲ. ಬಿಡಿ ಶಾಸ್ತ್ರಿಗಳೇ, ನಾವು ನಿಮ್ಮೇಲಿಟ್ಟಿರೋ ಪ್ರೀತಿ ನಿಮ್ಗೆ ಅರ್ಥವಾಗೋಲ್ಲ. ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಮತ್ತೇನಾದರೂ ತೊಂದರೆ ಸಿಗಾಕೊಂಡ್ರ? ಏನು ಅಂತ ಹೇಳಿದ್ವಿ ಶಿಖರ. ನಾನು ಸೋತ್ ಹೋಗ್ಬಿಟ್ಟೇನು ಅನ್ನಿಸ್ತಾ ಇದೆ. ನನ್ನ ಜಂಗಾಬಲನೇ ಉಡುಗೋಯ್ತೇನು ಅಂತ ಅನ್ನಿಸ್ತಾ ಇದೆ. ನಾನು ಪ್ರೀತಿಯಿಂದ ಸಂಪಾದನೆ ಮಾಡಿದ್ದ ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟೇನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ದೇಶಕರೇ, ಎಲ್ರಿಗೂ ಇಷ್ಟ ದೈವ ಅಂತ ಒಂದಿರುತ್ತಲ್ವೇ? ತಮ್ಮ ಮನಸ್ಸಿನ ಭಾವನೆಗಳನ್ನ ತೋಡ್ಕೊಳ್ಳೋದು ತಮ್ಮ ಇಷ್ಟ ದೈವದ ಮುಂದೆನೇ ಅಲ್ವಾ? ಕೋಪ ತೋರಿಸೋದಾಗ್ಲಿ, ಭಕ್ತಿಯಿಂದ ಕೇಳ್ಕೊಳ್ಳೋದಾಗ್ಲಿ, ಹಠ ಮಾಡೋದಾಗ್ಲಿ, ಜಗಳ ಆಡೋದಾಗ್ಲಿ ಎಲ್ಲ ನಮ್ಮ ಇಷ್ಟ ದೈವದ ಮುಂದೆನೇ ಅಲ್ವಾ? ಅದು ನಮ್ದು, ನಮ್ಮ ಸ್ವಂತದ್ದು. ನಮ್ಮ ಜೀವ ಅಲ್ವಾ?
ಹಾಗೆ ಹಾಗೆ ನನಗೆ ಜೀವವಾಗಿದ್ದವಳು ಆ ನನ್ನ ತಾಯಿ. ತ್ರಿಪುರ ಸುಂದರಿ ಅಮ್ಮನವರು